ಬಳ್ಳಾರಿಯಿಂದ ಒಂದು ಬ್ರೇಕಿಂಗ್ ಸ್ಟೋರಿ ಬರ್ತಾ ಇದೆ. ಬಳ್ಳಾರಿಯ ಮೊಕ್ಕ ರಸ್ತೆನಲ್ಲಿ ಏಕಾಏಕಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆಯಂತೆ. ಬನ್ನಿ ನೋಡ್ಕೊಂಡ್ ಬರೋಣ. ಟೋಲ್ ಸಂಗ್ರಹ, ವಾಹನ ಚಾಲನಾ ತರಬೇತಿ ಪಡೆಯಬೇಕೆ? ಎಸ್, ಬಳ್ಳಾರಿಯ ಮೋಕ ರಸ್ತೆನಲ್ಲಿ ಏಕಾಏಕಿ ಟೋಲ್ ಸಂಗ್ರಹ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ಗಳಲ್ಲಿ. ಬಳ್ಳಾರಿಯ ಮೋಕ ರಸ್ತೆಯ ವಿಜುವಲ್ಸ್ ತೋರಿಸ್ತಾ ಇದ್ದೇವೆ. ಟೋಲ್ ಸಂಗ್ರಹ ಪ್ರಾರಂಭ ಆಗಿದೆಯಂತೆ ಬಳ್ಳಾರಿನಲ್ಲಿ. ಏಕಾಏಕಿ ಟೋಲ್ ಸಂಗ್ರಹ, ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ದಶಕಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಚತುಷ್ಪಥ ರಸ್ತೆ, ಚತುಷ್ಪಥ ಫೋರ್ ರೋಡ್ಸ್ ವೇ, ಈವರೆಗೂ ಜನರು ಸರಾಗವಾಗಿ ಓಡಾಡ್ತಾ ಇದ್ರು. ಆದ್ರೆ ಒಂದೇ ವಾರದಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಿ ಸ್ಥಳೀಯರು ಕೂಡ ಯಾವುದೇ ಮಾಹಿತಿಯನ್ನ ನೀಡದೆ ದಿಢೀರ್ನೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಕನಿಷ್ಠ 60 ಕಿಲೋಮೀಟರ್ ರಸ್ತೆಗೆ ಟೋಲ್ ಸಂಗ್ರಹ ಮಾಡಬೇಕು ಎಂಬ ನಿಯಮವಿದೆ. ಆದರೆ ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಕೇವಲ 3 ಕಿಲೋಮೀಟರ್ ಇದ್ದರೂ ಕೂಡ ಟೋಲ್ ಗೇಟ್ ನಿರ್ಮಾಣ ಮಾಡಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಇದು ಸ್ಥಳೀಯರ ಆರೋಪ ಆಗಿರುವಂತದ್ದು ಮತ್ತು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 12 ವರ್ಷಗಳ ಹಿಂದೆಯೇ ರಸ್ತೆ ನಿರ್ಮಾಣ ಮಾಡಿದಂತಹ ಖಾಸಗಿ ಸಂಸ್ಥೆ ಈವರೆಗೂ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈವರೆಗೂ ನಿರ್ವಹಣೆ ಮಾಡ್ತಾ ಇತ್ತು, ಆದ್ರೆ ಯಾವುದೇ ಸೌಕರ್ಯಗಳನ್ನು ನೀಡಿರಲಿಲ್ಲ. ಇದೀಗ ಅದರ ನಿರ್ವಹಣೆ ಹೊತ್ತಿರುವಂತಹ ಸರ್ಕಾರ ಟೋಲ್ ಸಂಗ್ರಹ ಮಾಡಿ ಜನರಿಗೆ ತೊಂದರೆ ನೀಡ್ತಾ ಇದೆ. ಜೊತೆಗೆ ಟೋಲ್ ಗೇಟ್ ನಲ್ಲಿ ಇರಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಮೊನ್ನೆ ನೋಡಿದೆ. ಅದು ಸರ್ಕಾರದಲ್ಲಿ ಒಂದು ಟೆಂಡರ್ ಮೂಲಕ, ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಅದು ಒಂದು ಪ್ರಕ್ರಿಯೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ, ಯಾಕಂದರೆ ಇವತ್ತು ರೋಡ್ ಏನು ಹಾಕ್ಬಿಟ್ಟಿದ್ದೀವಿ, ಅದಾದಮೇಲೆ ಅದನ್ನು ಮಾಡೋಕ್ಕಾಗ್ತದೆ. ಅಂದರೆ ಪ್ರಾಂತೀಯ ಲೋಕಲಲ್ಲಿ ಯಾರಿಗೂ ಮಾಡಲ್ಲ. ಟೂ ವೀಲರ್ಗೆ ಮತ್ತು ಕಾರ್ಗಳಿಗೆ, ಕಾರ್ ಏನೋ ಬೇರೆ ಹೆಂಗ್ ಮಾಡಿದ್ರೆ ಟ್ರ್ಯಾಕ್ಟರ್ಗಳಿಗೆ ಫ್ರೀ ಇದೆ, ಕಾರಿಗೆ ಇರುತ್ತೆ. ಬಟ್ ಅದು ಲೋಕಲ್ ಅಲ್ಲಿ ಇರುವಂತವ್ರಿಗೆ ಎಕ್ಸಂಪ್ಷನ್ ಇದೆ ಅಂತ ಹೇಳ್ತಾರೆ, ಕೊಡ್ತಾರೆ. ಅದನ್ನ ಮಾಡ್ಬೋದು. ನನಗೆ ಯಾರಾದ್ರೂ ಮನವಿ ಕೊಟ್ಟರೆ ನಾನು ಅದನ್ನ ಹೇಳ್ತೀನಿ. ಅಂದ್ರೆ ಬಟ್ ಯಾವ ರೀತಿ ಸರ್ಕಾರ ಅದಕ್ಕೆ ಆದೇಶ ಕೊಟ್ಟಿದೆ ನನಗೆ ಗೊತ್ತಿಲ್ಲ. ಅದನ್ನ ನಾನು ನೋಡ್ತೀನಿ. ಬಳ್ಳಾರಿ ಜನಕ್ಕೆ, ನಮ್ಮ ರೈತರಿಗೆ, ಮುಖ್ಯವಾಗಿ ಟ್ರ್ಯಾಕ್ಟರ್, ಆಟೋಗಳಿಗೆ, ದ್ವಿಚಕ್ರ ವಾಹನಗಳಿಗೆ, ಇಂಥದಕ್ಕೆ ಯಾರು ಕೂಡ ಕಲೆಕ್ಟ್ ಮಾಡೋದಿಲ್ಲ. ಯಾಕಂದರೆ ಅದು ಮೇಂಟೆನೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನಾವು ಅದನ್ನು ಆಂಧ್ರ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿ ಇರುವಂಥ ರಸ್ತೆ ನನಗೂ ಗೊತ್ತು. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಕಿಲ್ಲರ್ ಬಿಬಿಎಂಪಿಗೆ ಗೃಹಿಣಿಯೊಬ್ಬರು ಬಲಿಯಾಗಿರುವಂತಹ ಘಟನೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಮೀಪದಲ್ಲಿ ನಡೆದಿದೆ. ಬಿಎಂಟಿಸಿ ಬಸ್ನಿಂದ ಮತ್ತೊಂದು ಅವಘಡ ನಡೆದಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಮೀಪದ ಮಡಿವಾಳ ಫ್ಲೈಓವರ್ ಮೇಲೆ ನಡೀತಾ ಇದ್ದಂತಹ ಅಥವಾ ನಡೆದು ಹೋಗ್ತಾ ಇದ್ದಂತಹ ಸೀಮಾ 21 ವರ್ಷದ ಯುವತಿ, ಇವರ ಮೇಲೆ ಬಿಎಂಟಿಸಿ ಬಸ್ ಹಿಂಬದಿ ಚಕ್ರ ಹರಿದು ಆಕೆ ಸ್ಥಳದಲ್ಲೇ ಸಾವಿಗೀಡಾಗಿರುವಂತಹ ಘಟನೆ ನಡೆದಿರುವಂತದ್ದು. ತನ್ನ 2 ವರ್ಷದ ಮಗು ಹಾಗೂ ಪತಿಯೊಂದಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದ್ದು. ಪತಿ ಹಾಗೂ ಮಗು ಕೂದಲೆಳೆ ಹಂತದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಈ ಘಟನೆಯಲ್ಲಿ ಆ ಹೆಣ್ಮಗಳು
ಸಾವಿಗೀಡಾಗಿರುವಂತದ್ದು. ಘಟನೆ ಬಳಿಕ ಬಿಎಂಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕ ಬಸ್ ಬಿಟ್ಟು ಪರಾರಿಯಾಗಿದ್ದು, ಈ ಬಗ್ಗೆ ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.